ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಬ್ಲೌಸ್ ಪೀಸಿಂದ ಒಂದು ಸೂಪರಾದ ಮ್ಯಾಟನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಸ್ಕ್ವಯರ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇದಿಷ್ಟು ಮಾತ್ರ ಸಾಕಾಗೋದಿಲ್ಲ, ಇನ್ನೂ ಒಂದು ಐಟಮ್ ಬೇಕಾಗುತ್ತೆ. ಫಸ್ಟ್ ನಾವು ಇದನ್ನು ಹೇಗೆ ರೆಡಿ ಮಾಡ್ಕೊಬೇಕು ಅನ್ನೋದನ್ನು ಫಸ್ಟ್ ತೋರಿಸ್ತೀನಿ. ಆಮೇಲೆ ಮತ್ತೊಂದು ಐಟಮನ್ನು ನಾವು ಏನು ಯೂಸ್ ಮಾಡಿದ್ದೀವಿ ಅಂತ ನೋಡೋಣ. ಈಗ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಹಾಗೆ ನಮ್ಮ ಅವನಿ ರಂಗೋಲಿ ಹಾಗೂ ಅವನಿ ಆಲ್ ಇನ್ ಒನ್ ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ 3 ರೀತಿಯ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಕೂತ್ಕೊಳ್ಳಿಕ್ಕಾಗಲಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. 4.25 ಇಂಚ್ ಇದೆ. ಹಾಗೆ ಈ ಕಡೆನೂ ಬಂದು 4.25 ಇಂಚು ಇದೆ. ಇಲ್ಲಿ ನೋಡಿ, 4.25 ಇಲ್ಲ ಒಂದು 5 ಇಂಚು ಅಂತ ಅಂದ್ಕೊಳ್ಳಿ. ನನಗೆ ಒಂದು 4 ಪೀಸು ಇದೇ ಅಳತೆಯಲ್ಲಿ ಸಿಕ್ತು, ಅದಕ್ಕೋಸ್ಕರ ಎಕ್ಸ್ಟ್ರಾ ಪೀಸನ್ನು ನಾನು ಈ ಅಳತೆಯಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ 2 ಬಟ್ಟೆಯನ್ನು ಜಾಯಿನ್ ಮಾಡಬೇಕು. ಫಸ್ಟು ಈ 2 ಬಟ್ಟೆಯನ್ನು ಜಾಯಿನ್ ಮಾಡ್ಕೋಬೇಕು. ಆ ನಂತರ ಇದು ಹೀಗಾಗತ್ತಲ್ಲ, ಆಮೇಲೆ ಇದಕ್ಕೆ ಈ ಬಟ್ಟೆಯನ್ನು ಜಾಯಿನ್ ಮಾಡಬೇಕು. ಈ ಬಟ್ಟೆಯನ್ನು ಜಾಯಿನ್ ಮಾಡ್ಕೊಳ್ಳಿ. ಒಟ್ಟು 3 ಪೀಸ್ಗಳಾಗಿ ಜಾಯಿನ್ ಮಾಡಿಕೊಂಡು ಬರ್ತೀನಿ. ಈ ರೀತಿಯಾಗಿ ಜಾಯಿನ್ ಮಾಡ್ಕೊಬೇಕು. 3 ಪೀಸನ್ನು ಜಾಯಿನ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಈ 3 ಹೇಗೆ ಜಾಯಿಂಟ್ ಮಾಡ್ಕೊಂಡು ಆಗಿದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಈಗ ಇದರ ಆಪೋಸಿಟ್ ಇಡೋಣ. ಅನಂತರ ಇದು ಮಧ್ಯದಲ್ಲಿ ಇದು ಉಲ್ಟಾ ಪಲ್ಟಾ ಹೇಗಿದೆ ಅನ್ನೋದೇ ಒಂದು ಸ್ವಲ್ಪ ನೋಡ್ಕೊಳ್ಳೋದು ಬೇಕು. ಆಮೇಲೆ ಇದು ಹೀಗೆ ಚಂದ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಾಗತ್ತೆ. ಈ 3 ಬಟ್ಟೆಯನ್ನು ಈಗ ನಾನು ಜಾಯಿನ್ ಮಾಡಿಕೊಂಡು ತೊಗೊಂಬರ್ತೀನಿ. ಹೀಗೆ ನೆಕ್ಸ್ಟು ಕೊನೆಗೆ ಫಸ್ಟಲ್ಲಿ ಇದು ಬರಬೇಕು, ಆಮೇಲೆ ನೆಕ್ಸ್ಟ್ ಇದು ಹೀಗೆ ಒಟ್ಟು ಇದೇ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡು ಬರ್ತೀನಿ. ನೋಡಿ, ಎಲ್ಲದನ್ನು ಕೂಡ 3 ಪೀಸನ್ನು ಜಾಯಿಂಟ್ ಮಾಡಿಕೊಂಡು ತೊಗೊಬಂದಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಹೀಗೆ ಜಾಯಿನ್ ಮಾಡಿ ಹೊಲಿಬೇಕು. ಹೀಗೆ ಪೂರ್ತಿ ಜಾಯಿನ್ ಮಾಡಿ ಒಂದೊಂದಕ್ಕೂ ಕೂಡ ಈ 4 ಪೀಸನ್ನು ಕೂಡ ಜಾಯಿನ್ ಮಾಡಿಕೊಂಡು ತಗೊಂಡು ಬರ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಕೂಲಿಕ್ಕೂ ಇಷ್ಟ ಆಗುತ್ತೆ. ಮತ್ತು ನಾವು ಗೆಸ್ಟ್ಗಳು ಬಂದಾಗ ಊಟಕ್ಕೆ ಹಾಕಿ ಕೂರಿಸ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಇದೇ ರೀತಿ ಉದ್ದದ್ದು ಕೂಡ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ರೀತಿ ಉದ್ದ ಮ್ಯಾಟ್ಗಳನ್ನು, ಚಾಪೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಈ ಮಕ್ಕಳಿಗೆ ಆಟ ಆಡಲಿಕ್ಕೆ ಹೇಗೆ ಮ್ಯಾಟನ್ನು ರೆಡಿ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ನಾನೀಗ ಅಷ್ಟು ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಆಯಿತು. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಉದ್ದಕ್ಕೆ ಚೆನ್ನಾಗಿ ಒಬ್ಬರು ಕೂರೋ ಹಾಗೆ ಬಂದಿದೆ. ಎಲ್ಲದನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಾಯಿತು. ನಾವು ಇನ್ನೂ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಬೇರೆ ರೀತಿಯಲ್ಲೂ ಕೂಡ ಮ್ಯಾಟನ್ನು ರೆಡಿ ಮಾಡ್ಕೊಬೋದು. ಆ ರೀತಿದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ, ಡಿಫ್ರೆಂಟಾಗಿ ಮಾಡೋವಂಥದ್ದು. ಈಗ ಬರೀ ಇಷ್ಟೇ ಇಟ್ಟರೆ ಜಾರತ್ತೆ ಮತ್ತು ತೆಳು ಆಗುತ್ತೆ, ಹೌದಾ? ಅದಕ್ಕಾಗಿ ಏನು ಮಾಡಬೇಕು, ನಾನೀಗ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂತ ಅಂದರೆ ಹಳೆ ಬೆಡ್ ಸ್ಪ್ರೆಡ್ ಇರುತ್ತಲ್ಲ, ಒಂದು ಬೆಡ್ ಸ್ಪ್ರೆಡನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ಹಳೇದು. ಅದನ್ನು ಏನು ಮಾಡಬೇಕು ಅಂತಂದರೆ ಹೀಗೆ 2 ಲೇಯರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಚೂರು ದಪ್ಪಗೆ ಬರುತ್ತಲ್ಲ ಅಂತ. ಮತ್ತು ನಾವು ಕೆಳಗಡೆ ಕಾಟನ್ ಬಟ್ಟೆ ಹಾಕೋದ್ರಿಂದ ಜಾರೋದು ಕೂಡ ಇರೋದಿಲ್ಲ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಫಸ್ಟು ಕರೆಕ್ಟಾಗಿ ಇಟ್ಕೋಬೇಕು.
ಇಟ್ಕೊಂಡು ನಾವು ಈ ರೀತಿ ಪಿನ್ಗಳು ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಇದನ್ನು ತಗೊಂಡು ನಾವು ಹೀಗೆ ಎಲ್ಲೂ ಕೂಡ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಇದನ್ನು ಹೀಗೆ ಮಧ್ಯದಲ್ಲಿ ಹಾಕ್ಕೋಬೇಕು. ಬಟ್ಟೆ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಈಗ ನಾವು ಇಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಂದು ಸ್ಟಿಚ್ಚಿಂಗ್ಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋತೀನಿ. ಆನಂತರ ಇಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಆ ಜಾಗದಲ್ಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕೋಣ. ಆವಾಗ ಸ್ವಲ್ಪ ಸ್ಟಿಫ್ ಆಗಿ ಬರುತ್ತೆ. ನಾನೀಗ ಸುತ್ತಲೂ ಕೂಡ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ. ಆಮೇಲೆ ಇಲ್ಲಿ ಮಿಡ್ಲಲ್ಲೂ ಕೂಡ ಇಲ್ಲಿ ಒಂದೊಂದು ಸ್ಟಿಚ್ಚು, ಹೀಗೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಸ್ಟಿಚ್ ಆಯಿತು. ಇಲ್ಲಿ ಎಕ್ಸ್ಟ್ರಾ ಏನೇನಿದೆ ಅದನ್ನು ಕಟ್ ಮಾಡ್ಕೊಬೇಕು. ನಾನಿಲ್ಲಿ ಹೀಗೆ ಉದ್ದುದ್ದಕ್ಕೆ ಒಂದೊಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ನಾವು ಹೀಗೆ ಸ್ಟಿಚ್ಚನ್ನು ಹಾಕೋದ್ರಿಂದ ಸ್ವಲ್ಪ ಸ್ಟಿಫ್ ಆಗಿ ಅದು ಹೀಗೆ ಜಾರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಾವು ಇಲ್ಲೇನು ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲದನ್ನು ಕೂಡ ಚೆಂದ ಮಾಡಿ ಟ್ರಿಮ್ ಮಾಡ್ಕೊಬೇಕು. ಅಷ್ಟು ಕೂಡ ಟ್ರಿಮ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಪೂರ್ತಿ ಮ್ಯಾಟನ್ನು ಕೂಡ ಟ್ರಿಮ್ ಮಾಡಿಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ನಾನು ಈ ರೀತಿದು ಪಿಂಕ್ ಕಲರ್ದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಒಂದು 2 ಇಂಚಿನ ಅಳತೆಯಲ್ಲಿ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ನಾವು ಎಲ್ಲದಕ್ಕೂ ಪೈಪಿಂಗನ್ನು ಕೊಡ್ತೀವಲ್ಲ ಅದೇ ರೀತಿಯಾಗಿ ಪೈಪಿಂಗನ್ನು ಕೊಡಬೇಕು. ನಾನು ಜಸ್ಟ್ ಇಲ್ಲಿ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕೊನೆಗೆ ಮಾಡ್ಕೊತೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಏನು ಮಾಡಬೇಕು, ನಾವಿಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಸ್ಟಿಚ್ ಆದಮೇಲೆ ಇದನ್ನು ಫೋಲ್ಡ್ ಮಾಡಿ ಮತ್ತು ಇಲ್ಲೂ ಕೂಡ ಫೋಲ್ಡ್ ಮಾಡಿ ಹೀಗೆ ಟರ್ನ್ ಮಾಡಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಬೇಕು. ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡ್ಕೊಂಬಂದಿದ್ದೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್? ಇದೇ ರೀತಿ ಒಂದು ಸೆಟ್ಗಳನ್ನೆಲ್ಲ ಹೊಲಿದಿಟ್ಕೊಂಡ್ಬಿಟ್ರೆ ಊಟಕ್ಕೆ ಕೂತವರಿಗೆ ಹಾಕಲಿಕ್ಕೂ ಕೂಡ ಚೆನ್ನಾಗಿ ಆಗುತ್ತೆ. ನಾವಿಲ್ಲ ಇನ್ನೊಂಚೂರು ದೊಡ್ಡ ಬೇಕು, ನಮಗೆ ಇಷ್ಟು ಸಣ್ಣ ಸಾಕಾಗೋದಿಲ್ಲ ಅಂತಂದರೆ ಇನ್ನೊಂದು ಪೀಸ್ಗಳನ್ನು ನೀವು ಎಕ್ಸ್ಟ್ರಾ ಮಾಡ್ಕೊಬೋದು. ಇಲ್ಲ ಅಂತ ಅಂದರೆ ಇನ್ನೇನು ಮಾಡ್ಬೋದಪ್ಪ ಅಂತಂದರೆ ಈ ಪೀಸ್ಗಳನ್ನೇ ನಾವು ಇನ್ನೊಂದು ಸ್ವಲ್ಪ ದೊಡ್ಡಕ್ಕೆ, ನಾನಿಲ್ಲಿ 5 ಇಂಚನ್ನು 4.25 ಇಂಚು 5 ಇಂಚು ಅಂದ್ಕೊಳ್ಳಿ, 5 ಇಂಚನ್ನು ಇಟ್ಕೊಂಡಿದ್ನಲ್ಲ ಅದೇ ರೀತಿ 6 ಇಂಚನ್ನು ನಾವು ಇಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ನಾನಿಲ್ಲಿ 2 ಕಾಟನ್ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಯನ್ನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ನಾರ್ಮಲ್ ಕಾಟನ್ ಬ್ಲೌಸ್ ಪೀಸು. ಹಾಗೆಯೇ ಇಲ್ಲಿ 2 ಈ ರೀತಿ ಡಿಸೈನರ್ ಬ್ಲೌಸ್ ಪೀಸ್ ಇರುತ್ತಲ್ಲ, ರೇಷ್ಮೆ ಬ್ಲೌಸ್ ಪೀಸು, ಅದನ್ನು ಕೂಡ 2 ಕಲರನ್ನು 2 ಬ್ಲೌಸ್ ಪೀಸನ್ನು 2 ಇಂಚಿನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 2 ಇಂಚ್ ಇದೆ. ಹಾಗೆ ನಮ್ಮದು ಮೇನ್ ಫ್ಯಾಬ್ರಿಕ್ಕು ಯಾವ ಅಳತೆಯಲ್ಲಿ ಇದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, 10.25 ಇಂಚು ಇದೆ. ಹಾಗೆ ಈ ಕಡೆನೂ ಅಷ್ಟೇ 10.25 ಇಂಚು ಇದೆ. ಸಮವಾದ ಒಂದು ಸ್ಕ್ವೇರ್ ಪೀಸ್ ನೀವು ಇಷ್ಟೇ ದೊಡ್ಡದು ತಗೋಬೇಕು ಅಂತ ಏನು ಹೇಳೋದಿಲ್ಲ. ನಾನೀಗ ಒಂದು ಪೀಸನ್ನು ಹೀಗೆ ತೆಕ್ಕೋತೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ಬ್ಲೌಸ್ ಪೀಸನ್ನು 2 ಇಂಚಿಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೇಲ್ಗಡೆ. ಫಸ್ಟು ನಾವು ಇದು ಫಸ್ಟಿಗೆ ನಾವು ಹೇಗೆ ಸ್ಟಾರ್ಟ್ ಮಾಡಿಕೊಂಡ್ರೂ ಕೂಡ ಅಡ್ಡಿಲ್ಲ. ಜಸ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡ್ಕೊತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಹೀಗೆ ಜಸ್ಟು ಹೇಗೆ ಇದೆಯೋ ಅದೇ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ
ಇಲ್ಲಿ ಎಲ್ಲಿವರೆಗೆ ಬರುತ್ತೆ ನೋಡಿ ಅಲ್ಲಿವರೆಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ನಾರ್ಮಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತ ಆದರೆ, ಈಗ ಇನ್ನೊಂದು ಕಲರ್ ಬ್ಲೌಸ್ ಪೀಸನ್ನು ತಗೊಳ್ಳಿ, ಅದನ್ನು ಹೀಗೆ ಇಟ್ಟು ಉಲ್ಟಾ ಇದರ ಮೇಲೆ ಬರುವಂತೆ ಇಟ್ಟು ಹೀಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು. ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ಹೀಗೆ ಟರ್ನ್ ಮಾಡಬೇಕು. ಅದನ್ನು ಹೇಗೆ ಅಂತ ಹೇಳ್ತೀನಿ. ಫಸ್ಟು ಈ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಗ್ರೀನನ್ನು ಇಟ್ಕೊಂಡು, ಇನ್ನೊಂದು ಬ್ಲೌಸ್ ಪೀಸ್, ಗ್ರೀನ್ ಅಂತ ಹೇಳೋದಿಲ್ಲ, ಅಂದರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಇಟ್ಕೊಬೋದು. ಇನ್ನೊಂದು ಬ್ಲೌಸ್ ಪೀಸನ್ನು ಇಟ್ಕೊಂಡು ಇದರ ಮೇಲೆ ಹೊಲ್ಕೊಂಡಿದ್ದೀನಿ. ಈಗ ಇದನ್ನು ಹೀಗೆ ವಾಪಸ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಇಲ್ಲಿ ಇದರ ಮೇಲೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇದರ ಮೇಲ್ಗಡೆ ಬರಬೇಕು, ಆವಾಗ ನಮಗೆ ಚಂದ ಮಾಡಿ ಈ ರೀತಿ ಕೂರುತ್ತೆ. ಈಗ ಆಯ್ತಲ್ಲ, ಇಷ್ಟು ಮೇಲೆ ಮತ್ತೆ ಇನ್ನೊಂದು ಕಲರು, ನಾವು ತುಂಬ ಬೇರೆ ಬೇರೆ ಕಲರ್ಗಳನ್ನು ತೊಗೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ಬರೀ 2 ಕಲರನ್ನು ತೊಗೊಂಡಿದ್ದೀನಿ. ಇದೇ ರೀತಿ ಬ್ಯಾಗ್ ಹೊಲಿಯೋದು ಕೂಡ ತೋರಿಸ್ತೀನಿ. ಫಸ್ಟು ನೆಕ್ಸ್ಟ್ ತೋರಿಸ್ತೀನಿ. ಈಗ ಜಸ್ಟ್ ಪರ್ಸನ್ನು ಹೊಲಿಯೋಣ. ಈಗ ನಾವು ಏನು ಮಾಡೋಣ, ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ ಈಗ ಇಲ್ಲಿ ಮೇಲ್ಗಡೆ ಸ್ಟಿಚ್ ಹಾಕಿ ಆಯಿತು. ಈಗ ಇದು ಮುಂಚೆ ನಾನು ಇಲ್ಲಿ 2 ಕಲರ್ ತೊಗೊಂಡಿದ್ದೀನಿ ಅನ್ನಲ್ಲ, ಈಗ ನಾನು ಪಿಂಕ್ ಕಲರನ್ನು ಈಗ ಮತ್ತೆ ಹೀಗೆ ಉಲ್ಟಾ ಇಡ್ತೀನಿ. ಇಲ್ಲಿ ನಾವು ಸಮವಾಗಿಟ್ಟಿದ್ವಿ, ಇಲ್ಲಿ ನಾವು ಉಲ್ಟವನ್ನು ಇಟ್ಟು ಹೀಗೆ ಸ್ಟಿಚ್ ಮಾಡ್ಕೊತೀವಿ. ಆಮೇಲೆ ಇಲ್ಲಿ ಕಟ್ ಮಾಡ್ಕೊತೀವಿ. ಆಮೇಲೆ ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡ್ತೀವಿ. ಅದೇ ರೀತಿಯಾಗಿ ತುದಿವರೆಗೂ ಕೂಡ ಹೊಲ್ಕೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ ನಾವೀಗ ಕೊನೆಯ ಹಂತದಲ್ಲಿ ಇದ್ದೀವಿ. ಈಗ ಇಲ್ಲಿ ಇಷ್ಟು ಉಳಿದಿದೆ, ಅಂದರೆ ನಾವು ಇಲ್ಲಿ 2 ಇಂಚ್ ತೊಗೊಂಡ್ರು ಕೂಡ ಅಲ್ಲಿ ಈ ಕಡೆ ಒಂದಷ್ಟು ಪೀಸ್ ಹೋಯಿತು, ಆ ಕಡೆ ಒಂದು ಪೀಸ್ ಹೋಯಿತು, ಜಾಯಿಂಟ್ ಮಾಡಿ ಹೊಲಿಯೋ ತನಕ ಇಲ್ಲಿ ಲಾಸ್ಟಿಗೆ ಇಷ್ಟು ಪೀಸ್ ಉಳ್ಕೊಂಡಿದೆ. ಈಗ ಮತ್ತೆ ಇಲ್ಲಿ ಮೇಲ್ಗಡೆ ಸ್ಟಿಚ್ಚನ್ನು ಹಾಕಿ ಇಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನಾನೀಗ ಇವೆರಡು ಕಲರನ್ನು ತೊಗೊಂಡಿದ್ದೀನಲ್ಲ, ನೀವು ಯಾವ ಕಲರ್ ಹಾಕಿದರೆ ಚೆನ್ನಾಗಾಗುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾವ ಥರ ವಿಡಿಯೋ ಬೇಕು ಅಂತಲೂ ಕೂಡ ಕಳಿಸಿ. ನಾನು ಅಷ್ಟೊತ್ತಿಗೆ ಇದನ್ನು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಸ್ಟಿಚ್ ಮಾಡಿ ಆಗಿದೆ. ಇಲ್ಲಿ ಎಕ್ಸ್ಟ್ರಾ ಎಲ್ಲ ಏನಿದೆಯಲ್ಲ ಅದನ್ನು ಕರೆಕ್ಟಾಗಿ ಫಸ್ಟು ಕಟ್ ಮಾಡ್ಕೊತೀನಿ. ಆಮೇಲೆ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ಫ್ರೆಂಡ್ಸ್, ಎಕ್ಸ್ಟ್ರಾ ಏನು ಪೀಸ್ ಬಂದಿದೆಯಲ್ಲ ಅಷ್ಟನ್ನು ಕೂಡ ಚಂದ ಮಾಡಿ ಕಟ್ ಮಾಡ್ಕೊಂಬಿಡಿ. ಆವಾಗ ನಮಗೆ ಹೇಗೆ ನೆಕ್ಸ್ಟು ಹೊಲಿಲಿಕ್ಕೂ ಕೂಡ, ನೆಕ್ಸ್ಟ್ ಕಟ್ ಮಾಡಲಿಕ್ಕೂ ಕೂಡ ನಮಗದು ಹೆಲ್ಪ್ ಆಗುತ್ತೆ. ಈಗ ಏನು ಮಾಡೋಣ ಗೊತ್ತಾ, ನಾವು ಇಲ್ಲಿ ಯಾವ ಅಳತೆ ಆದರೂ ಕೂಡ ಅಡ್ಡಿಲ್ಲ, ನಾವು ಸ್ಕ್ವಯರನ್ನು ಬಟ್ಟೆ ತಗೋಬೇಕು ಅಂದ್ಕೊಂಡು ನಾನು ಹೇಳಿದ್ದೆ. ಈಗ ಏನು ಮಾಡೋಣ, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೀಗೆ ಇಟ್ಟು ನಾವು ಪೌಚನ್ನು ಹೊಲಿದ್ರೂ ಕೂಡ, ಈ ರೀತಿಯಾಗಿ ಪೌಚನ್ನು ಹೊಲಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲದೆ ಅದನ್ನು ಈ ರೀತಿ ಮಾಡಿ ಮಡ್ಚಿ ಹೊಲಿದ್ರೂ ಕೂಡ ಡಿಫ್ರೆಂಟ್ ಕಲರ್ ಬರುತ್ತೆ, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೇ ಒಂಚೂರು ಡಿಫ್ರೆಂಟಾಗಿ ಹೊಲಿಯೋಣ. ಅದು ಹೇಗಪ್ಪ ಅಂತ ಅಂದರೆ, ನಾವೀಗ ಇಲ್ಲಿ ಸ್ಕೇಲನ್ನು ತೊಗೊಂಡಿದ್ದೀನಿ. ಈ ಮೂಲೆಯಿಂದ ಈ ಮೂಲೆಗೆ ಒಂದು ಲೈನನ್ನು ಹಾಕೋಣ. ಅಂದರೆ ಸ್ವಲ್ಪ ಆದರೂ ಕೂಡ ಡಿಫ್ರೆಂಟಾಗಿ ಇರಲಿ ಅಂತ ಅಷ್ಟೇ. ಹೀಗೆ ಇಲ್ಲಿಂದ ಇಲ್ಲಿಗೆ ಲೈನನ್ನು ಹಾಕ್ಕೋಬೇಕು. ಹಾಗೆ ಈ ಕಡೆನೂ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಲೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ ಕಟ್ ಮಾಡಿ, ಈಗ ನಾವು ಹೇಗೆ ಲೈನ್ ಹಾಕಿದ್ದೀವಲ್ಲ ಹೀಗೆ ಮತ್ತು ಹೀಗೆ ಕಟ್ ಮಾಡಿ ತೆಕ್ಕೊಂಬಿಡೋಣ. ನಾವು ಅದಕ್ಕಾಗಿಯೇ ಬ್ಲೌಸ್ ಪೀಸ್ ಫಸ್ಟಿಗೆ 2 ಪೀಸನ್ನು ತೊಗೊಂಡ್ವಲ್ಲ, ಅದಕ್ಕಾಗಿ ಇಲ್ಲಿ 1 ಪೀಸು ಇಲ್ಲಿ ಆಯಿತು, ಕೆಳಗಡೆ ಬೇಸಿಗಾಗಿ ಇನ್ನೊಂದು ಪೀಸನ್ನು ತಗೊಳ್ಳೋದು. ಈಗ ಏನು ಮಾಡಬೇಕು, ಕಟ್ ಮಾಡಿ ಆಯಿತು. ನೋಡಿ ಹೀಗೆ ಇದೆ, ಹೌದಾ? ಇದನ್ನೇ ಒಂದು ಚೂರು ಡಿಫ್ರೆಂಟಾಗಿ ಇಟ್ಟು ಸ್ಟಿಚ್ ಮಾಡ್ಕೊಬೇಕು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಈ ರೀತಿ ಬರೋ ರೀತಿಯಲ್ಲಿ ನಾವು ಫಸ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಫಸ್ಟು 2 ಪೀಸನ್ನು ತಗೊಂಡು ಇಲ್ಲಿ ಜಾಯಿಂಟನ್ನು ಮಾಡ್ಕೊಬೇಕು. ಹೀಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಆಮೇಲೆ
ಇವೆರಡನ್ನು ಸೇರಿಸಿ ಹೀಗೆ ಓಪನ್ ಮಾಡಿದರೆ ಇವೆರಡನ್ನು ಸೇರಿಸಿ ಹೀಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಫಸ್ಟು ಎರಡೆರಡು ಪೀಸನ್ನು ಜಾಯಿಂಟ್ ಮಾಡ್ಕೊಬರ್ತೀನಿ ಫ್ರೆಂಡ್ಸ್. ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಈಗ 2 ಪೀಸನ್ನು ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಹೀಗೆ ಓಪನ್ ಮಾಡಿದರೆ ಈ ರೀತಿ ಕಾಣಿಸುತ್ತೆ. ಅದನ್ನು ವಾಪಸ್ ಹೀಗೆ ಇಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು. ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ನೋಡಿ, ಈಗ ಈ ರೀತಿ ಸ್ಟಿಚ್ ಆಯಿತು. ಇದನ್ನು ಓಪನ್ ಮಾಡಿದರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಎಷ್ಟು ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಏನು ಮಾಡಬೇಕು, ಇದನ್ನು ಪೀಸನ್ನು ನಾವೆಲ್ಲ ಕಟ್ ಮಾಡಿ ಹೊಲಿದ್ರಿಂದ ಇದರ ಅಳತೆ ಮತ್ತು ಕೆಳಗಡೆ ಬಟ್ಟೆಯ ಅಳತೆ ವ್ಯತ್ಯಾಸ ಆಗಿರುತ್ತೆ. ಅದನ್ನು ತೊಂದರೆ ಏನಿಲ್ಲ, ಹತ್ತತ್ರ 1 ಇಂಚುಗಟ್ಟಲೆ ವ್ಯತ್ಯಾಸ ಬಂದಿರುತ್ತೆ. ಈಗ ಹೀಗೆ ಸುತ್ತಲೂ ಕೂಡ ನಾವು ಸ್ಟಿಚ್ ಮಾಡೋಣ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸ್ಟಿಚ್ ಮಾಡಬೇಕಾದ್ರೆ ಇಷ್ಟು ಜಾಗ, ಇಷ್ಟು ಎಲ್ಲಾದರೂ ಒಂದು ಕಡೆ ಇಷ್ಟು ಜಾಗವನ್ನು ಉಲ್ಟಾ ಮಾಡಲಿಕ್ಕೋಸ್ಕರ ಇಷ್ಟು ಜಾಗವನ್ನು ಬಿಟ್ಕೊಳ್ಳೋಣ. ಇಲ್ಲಿಂದ ಹಿಡಿದು ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿಕೊಂಡು ತೊಗೊಂಬರ್ತೀನಿ. ಈಗ ನೋಡಿ, ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಇದಿಷ್ಟು ಬಿಟ್ಕೊಂಡಿದ್ದೀನಿ. ಇದನ್ನ ಈಗ ಉಲ್ಟಾ ಮಾಡಬೇಕು. ಒಂದು ಸರಿ ನಿಮಗೆ ಟೋಟಲಾಗಿ ಇನ್ನು ಎಷ್ಟು ಉಳೀತು ಅನ್ನೋದನ್ನು ಹೇಳಿಬಿಡ್ತೀನಿ. ನೋಡಿ, 9.25 ಇಂಚು ನಮಗೆ ಉಳಿದಿದೆ. ಅಂದರೆ 10 ಕಾಲಿಂದ 10.25 ಒಳಗಡೆ ಮಧ್ಯದಲ್ಲಿ ಇತ್ತಲ್ಲ. ಸೊ 1 ಇಂಚು ನಮಗೆ ಸುತ್ತಳತೆಯಲ್ಲಿ ಹೋಗುತ್ತೆ, ನಾವಿಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿ ಜಾಯಿಂಟ್ ಮಾಡಿದ್ರಿಂದ. ಈಗ ಏನು ಮಾಡಬೇಕು, ಇದನ್ನು ಹೀಗೆ ಉಲ್ಟಾ ಮಾಡ್ಕೊಬೇಕು. ಲೆಂತಿ ಆಗಿದೆ ಅಂತ ಅನಿಸುತ್ತೆ, ನಿಧಾನ ಹೇಳ್ತಿದ್ದೀನಿ ಅಂತಲೂ ಕೂಡ ಕೆಲವ್ರಿಗೆ ಅನಿಸುತ್ತೆ. ಬಟ್ ನಾವು ಏನೇ ಮಾಡಿದ್ರೂ ಕೂಡ ಅದನ್ನು ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಲೆಂತ್ ಆದರೂ ಕೂಡ ಕರೆಕ್ಟಾಗಿ ಅರ್ಥ ಆಗೋ ರೀತಿಯಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಿಂದ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ನಮಗೆ ಆವಾಗ ಯಾವ್ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಏನು ಮಾಡಬೇಕು, ಇಲ್ಲಿ ಎಕ್ಸ್ಟ್ರಾ ಏನು ಉಳಿದಿದೆಯಲ್ಲ ಅದನ್ನು ಹೀಗೆ ಫೋಲ್ಡ್ ಮಾಡಿ ಇಲ್ಲಿಂದ ಸುತ್ತಲೂ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನಿಮಗೆ ಇಲ್ಲಿ ಎಲ್ಲೂ ಕೂಡ ದಾರ ಬಿಟ್ಕೊಂಡು ಹೇಳೋ ಸಮಸ್ಯೆನೇ ಇರೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಫಸ್ಟು ನಾನು ಇಲ್ಲೊಂದು ಸ್ಟಿಚ್ಚನ್ನು ಪೂರ್ತಿ ಸುತ್ತಲೂ ಕೂಡ ಸ್ಟಿಚ್ಚನ್ನು ಮಾಡ್ಕೊಂಬರ್ತೀನಿ. ಹಾಗೆ ಜಿಪ್ಪನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಆಗಿದೆ. ನಿಮಗೆ ಇಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಸ್ಟಿಫಾಗಿ ಬರಬೇಕು ಅಂತ ಅನಿಸಿದರೆ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಿ, ಇಲ್ಲಿ ಮೇಲ್ಗಡೆ ಮತ್ತು ಇಲ್ಲಿ ಮೇಲ್ಗಡೆ. ಏನು ಅವಶ್ಯಕತೆ ಇಲ್ಲ, ಬೇಕು ಅಂತ ಅನಿಸಿದರೆ ಹಾಕ್ಕೋಬೋದು. ಈಗ ನಾವೇನು ಮಾಡಬೇಕು, ಜಿಪ್ ಹಾಕುವ ಸಮಯ. ನೀವು ಹೀಗೆ ಬೇಕಾದರೂ ಕೂಡ ಇಟ್ಕೊಬೋದು, ಇಲ್ಲ ವಾಪಸ್ ಹೀಗೆ ಇಟ್ಕೊತೀನಿ ಅಂದರೂ ಕೂಡ ಇಟ್ಕೊಬೋದು. ಎರಡು ಕೂಡ ಚೆನ್ನಾಗೇ ಬರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿರೋ ಗ್ರ್ಯಾಂಡ್ ಪರ್ಸ್ ರೆಡಿ ಆಗಿಬಿಡುತ್ತೆ. ಈಗ ಜಿಪ್ಪನ್ನು ಹಾಕೋಣ. ಜಿಪ್ಪನ್ನು ಕೂಡ ನಾವು ಡೈರೆಕ್ಟ್ ಸ್ಟಿಚ್ಚನ್ನು ಹಾಕ್ಬೋದು. ಒಂದೇ ಸ್ಟಿಚ್ ಹಾಕಿದ್ರೂ ಕೂಡ ಸಾಕಾಗತ್ತೆ. ಜಸ್ಟ್ ನಾವು ಹೀಗೇ ಹೊಲಿಬೋದು, ಇಲ್ಲ ನಾವು ನಾರ್ಮಲಾಗಿ ಹೊಲಿತೀವಲ್ಲ ಹೀಗೆ ಹೊಲ್ಕೊಂಡು ಕೂಡ ಹೊಲಿಬೋದು. ಎರಡೂ ಕೂಡ ಇದರೊಳಗಡೆ ಮಾಡ್ಬೋದು. ನಾನು ಇಲ್ಲಿ ಒಳಗಡೆ ಮೇಲ್ಗಡೆ ಹೊಲ್ಕೊಂಡು ಅದನ್ನು ಹೀಗೆ ಫೋಲ್ಡ್ ಮಾಡಿ ಬರೋ ರೀತಿಯಲ್ಲೇ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ನೀವು ಜಸ್ಟ್ ಇದನ್ನೇ ಫೋಲ್ಡ್ ಮಾಡಿ ಹೀಗೆ ಹೊಲಿದ್ರೂ ಕೂಡ ಆಗತ್ತೆ, ಇಲ್ಲ ಹೀಗೆ ಹೊಲ್ಕೊಂಡ್ರೂ ಕೂಡ ಆಗತ್ತೆ. ಹೀಗೆ ಹೊಲ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಜಿಪ್ ತೆಗೆದು ಹಾಕಿ ಮಾಡಲಿಕ್ಕೇನು ಪ್ರಾಬ್ಲಮ್ ಏನು ಆಗೋದಿಲ್ಲ. ಇದೇ ರೀತಿಯಾಗಿ ಸ್ಟಿಚ್ ಮಾಡಿಬಿಡೋಣ ಅಲ್ವಾ, ಈಸಿಯಾಗೂ ಕೂಡ ಆಗುತ್ತೆ. ಇಲ್ಲಿ ಮೇಲ್ಗಡೆಯಿಂದ ಹೀಗೆ ಸ್ಟಿಚ್ ಮಾಡ್ತೀನಿ, ಆಮೇಲೆ ಇಲ್ಲಿ ಕಟ್ ಮಾಡಿಕೊಂಡು ಈ ಕಡೆನೂ ಇಟ್ಕೊಂಡು ಈ ರೀತಿ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಿಕೊಂಡು ಬರ್ತೀನಿ. ನೋಡಿ, ಮೇಲ್ಗಡೆನೇ ಡೈರೆಕ್ಟಾಗಿ ಹೊಲಿದಿದ್ದೀನಿ. ಈಗ ಏನು ಮಾಡಬೇಕು, ನಾವು ಈ ಜಿಪ್ಪನ್ನು ಓಪನ್ ಮಾಡ್ಕೊಬೇಕು ಮತ್ತು ಹೀಗೆ ಇಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕು. ಮಾಡಿಕೊಂಡು ಬರ್ತೀನಿ.
ನೋಡಿ ಹೀಗೆ ನಾವು ಜಿಪ್ಪನ್ನು ಹಾಕೋದ್ರಿಂದ ಒಂದು ಸ್ಟಿಚ್ಚು ಒಂದು ಕಡೆ ಒಂದು ಸ್ಟಿಚ್ಚು ಟೋಟಲ್ 2 ಸ್ಟಿಚ್ಚುಗಳು ನಮಗೆ ಉಳ್ಕೊಳ್ಳುತ್ತೆ. ನಾನು ರನ್ನರ್ ಹಾಕೋದನ್ನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ನೀವು ಅದನ್ನು ನೋಡಿಲ್ಲ ಅಂತಂದರೆ ನೋಡಿ, ತುಂಬ ಈಸಿಯಾದ ಮೆಥಡಲ್ಲಿ ಹಾಕೋದು ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ನಾವು ರನ್ನರ್ ಹಾಕಿ ಆದಮೇಲೆ ಒಂದ್ಸರಿ ಹಾಕಿ ತೆಕ್ಕೊಂಬಿಡ್ಬೇಕು. ಆಮೇಲೆ ಮತ್ತೆ ಓಪನ್ ಮಾಡಿಕೊಂಡು ಹೀಗೆ ಮತ್ತೆ ಸೇಮ್ ಮೆಥಡಲ್ಲೇ ಇನ್ನೊಂದು ಸರಿ ಹಾಕ್ಕೊಂಡು ಮಧ್ಯಕ್ಕೆ ತಂದಿಟ್ಕೊಬೇಕು. ಆವಾಗ ಹೊಲಿಲಿಕ್ಕೂ ಕೂಡ ನಮಗೆ ಯಾವುದೇ ರೀತಿಯಾಗಿ ಕಷ್ಟ ಆಗೋದಿಲ್ಲ. ನೋಡಿ ಈ ರೀತಿಯಾಗಿ ಆಗುತ್ತೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ವಾಪಸ್ ಇದನ್ನು ಮಾತ್ರ ನಾವು ಈ ರೀತಿ ಹೊಲ್ಕೊಳ್ಳೋಣ. ಇಲ್ಲ ನಾವು ಇನ್ನೊಂದು ಮಾಡ್ಬೋದು ಅಂತಂದರೆ ಜಿಪ್ಪಿಗೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಟು ಹೊಲಿಬೇಕಾಗತ್ತೆ. ಅದನ್ನು ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ನಾರ್ಮಲ್ ಸ್ಟಿಚ್ಚನ್ನೇ ಮಾಡ್ಕೊಂಬಿಡೋಣ. ಹೀಗಿಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಹೊಲ್ಕೊಂಡ್ರೆ ನಮ್ಮ ಪರ್ಸ್ ಮುಗಿದೋಗುತ್ತೆ. ಇಲ್ಲಿಂದ ಇಲ್ಲಿ ಹೊಲ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನಾವು ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡೋದ್ರಿಂದ ಎಲ್ಲೂ ಕೂಡ ದಾರ ಬಿಡುತ್ತೆ ಅನ್ನೋ ಗೋಜಿಲ್ಲ. ಮತ್ತು ಹಾಗೆ ಪರ್ಸ್ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಉಲ್ಟಾ ಪಲ್ಟಾ ಮಾಡಿಬಿಟ್ರೆ ಎಲ್ಲರೂ ಸಣ್ಣ ಪುಟ್ಟ ಫಂಕ್ಷನಿಗೆ ಹೋಗಿ ಬರಲಿಕ್ಕೆ ನಮ್ಮ ಪರ್ಸ್ ರೆಡಿ ಆಗಿಬಿಡುತ್ತೆ. ಈಗ ನೋಡಿ ಈ ರೀತಿಯಾಗಿ ನಮ್ಮ ಪರ್ಸ್ ಕಾಣಿಸ್ತಾ ಇದೆ. ಒಂದು ಐರನ್ ಮಾಡ್ಕೊಬೇಕು. ಈ ರೀತಿ ಪರ್ಸನ್ನು ನಾವು ಹೀಗೆ ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದಾಗ ಒಂದು ಐರನ್ ಮಾಡ್ಕೊಳ್ಳಿ. ಆವಾಗ ಇನ್ನೂ ನೀಟಾಗಿ ಕೂರುತ್ತೆ. ನೋಡಿ ನಾವೇನು ಇಲ್ಲಿ ಇದು ಮಾಡಿ ಏನು ಎಕ್ಸ್ಟ್ರಾ ಪ್ಯಾಚ್ ವರ್ಕ್ ಏನು ಮಾಡಿದ್ದಲ್ಲ, ಆದರೂ ಕೂಡ ಇಲ್ಲಿ ಸ್ಟಿಚ್ ಬಂದಿರೋದ್ರಿಂದ ಏನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಹಾಗೆ ನಾವು ಇಲ್ಲಿ 2 ಕಲರ್ ಅಲ್ಲದೆ 3-4 ಕಲರ್ಗಳನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋ ಸಮಯ ಬಂದಿದೆ. ನೆಕ್ಸ್ಟ್ ಅಪ್ಡೇಟಲ್ಲಿ ಖಂಡಿತ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ಫ್ರೆಂಡ್ಸ್, ನಾವು ಈ ರೀತಿ ಗ್ರ್ಯಾಂಡ್ ಬಟ್ಟೆಯಿಂದ ಅಂದರೆ ಬ್ಲೌಸ್ ಪೀಸಿಂದ ಇವತ್ತು ಗ್ರ್ಯಾಂಡಾಗಿ ಕಾಣುವಂತಹ ಸಿಂಪಲ್ ಆಗಿ ಹೊಲಿಯುವಂಥ ಒಂದು ಪೌಚನ್ನು ಹೊಲಿದು ತೋರಿಸ್ತಾ ಇದ್ದೀನಿ. ನೀವು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ತುಂಬ ಸಿಂಪಲ್ ಆಗಿದೆ ಹೊಲಿಲಿಕ್ಕಂತೂ. ಈಸಿಯಾಗಿ 5 ನಿಮಿಷದಲ್ಲಿ ಹೊಲಿದು ಮುಗಿಸ್ಕೊಬೋದು. ನಾನಿಲ್ಲಿ ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಎಷ್ಟು ಅಳತೆಯನ್ನು ತೊಗೊಂಡಿದ್ದೀನಿ, ಯಾವ ಅಳತೆಯನ್ನು ತೊಗೊತಾ ಇದ್ದೀನಿ ಮತ್ತು ಯಾವ ರೀತಿ ಹೊಲಿಯೋದು ಅಂತ ಈಗ ತೋರಿಸ್ತೀನಿ. ನಾನಿಲ್ಲಿ 18 ಇಂಚು ಉದ್ದವನ್ನು ತಗೊಂಡಿದ್ದೀನಿ. ಇದಕ್ಕೆ ನಾನು ಜಿಪ್ಪೆಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ. 18 ಇಲ್ಲಿ 7.5 ಇಂಚನ್ನು ತಗೊಂಡಿದ್ದೀನಿ. ಹಾಗೆ ನಾನು ವೆಲ್ಕ್ರೋನ ತಗೊಂಡಿದ್ದೀನಿ. ಹಾಗೆ ಆಪೋಸಿಟ್ ಕಲರಿನ ಬಟ್ಟೆಯನ್ನು ಒಂದು 2 ಇಂಚನ್ನು ತಗೊಂಡಿದ್ದೀನಿ. ಅಂದರೆ ಇದು ನಮಗೆ ಪೈಪಿಂಗ್ ಕೊಡಲಿಕ್ಕೆ ಬೇಕಾಗುತ್ತೆ, ಅದಕ್ಕಾಗಿ ಇದನ್ನು ತಗೊಂಡಿರೋದು. 2 ಇಂಚು 2 ಇಂಚೇ ಬೇಕು ಅಂತೇನಿಲ್ಲ. ನಿಮಗೆ ಪೈಪಿಂಗು ಎಷ್ಟು ದೊಡ್ಡಕ್ಕೆ ಬರಬೇಕು ಅನ್ನೋದ್ರ ಮೇಲೆ ನೀವು ಇದನ್ನು ಡಿಸೈಡ್ ಮಾಡ್ಕೊಳ್ಳಿ. ಈಗ ಫಸ್ಟ್ ನಾವೇನು ಮಾಡೋಣ ಅಂತಂದರೆ ಫಸ್ಟ್ ಬಟ್ಟೆಯನ್ನು ತಗೋಬೇಕು. ಇಲ್ಲಿಗೆ ಮತ್ತು ಇಲ್ಲಿಗೆ ಪೈಪಿಂಗನ್ನು ಕೊಟ್ಕೊಳ್ಳೋಣ. ಫಸ್ಟ್ ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಬೇಕು. ಅದಕ್ಕೂ ಮುಂಚೆ ಫಸ್ಟ್ ಒಂಚೂರು ಜಾಸ್ತಿ ಇಟ್ಕೊಂಡು ಕಟ್ ಮಾಡ್ಕೊಂಬಿಡೋಣ. ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದನ್ನು ವಾಪಸ್ ಹೀಗೆ ತಿರುಗಿಸಿ ಮತ್ತು ಇಲ್ಲಿ ಹೀಗೆ ಫೋಲ್ಡ್ ಮಾಡಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು. ಈಸಿಯಾಗಿ ಗೊತ್ತಾಯಿತು ಅಲ್ವಾ? ಫಸ್ಟು ನಾವು ಇಲ್ಲಿ ಹೀಗೆ ಇಟ್ಕೊಂಡು ಹೊಲಿಬೇಕು. ಆಮೇಲೆ ಹೀಗೆ ಫೋಲ್ಡ್ ಮಾಡಬೇಕು. ಹಿಂದ್ಗಡೆ ತಗೊಂಬಂದು ಬಟ್ಟೆಯನ್ನು
ಇಲ್ಲಿ ಮೇಲ್ಗಡೆಗೂ ಕೂಡ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಯಾಗಿ ಬರುತ್ತೆ. ಇದು ಆಪೋಸಿಟ್ ಕಲರ್ ಆಗಿದ್ರಿಂದ ಸಖತ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇಲ್ಲಿ ಮತ್ತೆ ಇಲ್ಲಿ ಎರಡು ಕಡೆನೂ ಕೂಡ ಪೈಪಿಂಗನ್ನು ಕೊಟ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ ಎರಡೂ ಕಡೆನೂ ಕೂಡ ನಾನು ಪೈಪಿಂಗನ್ನು ಕೊಟ್ಕೊಂಬಂದಾಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ 5 ಇಂಚಿಗೆ ನಾವು ಮಾರ್ಕನ್ನು ಮಾಡಬೇಕು. ಅಂದರೆ ನಾ ಇಲ್ಲಿ ತಗೊಂಡಿದ್ದೀನಲ್ಲ ಆ ಬಟ್ಟೆಗೆ 5 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಇಲ್ಲಿ ಏನು ಮಾಡಬೇಕು ಅಂದರೆ ಒಂದು ವೆಲ್ಕ್ರೋನ ಹೀಗೆ ಮಿಡ್ಲಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊಬೇಕು. ನಾವು ಸ್ಟಿಚ್ ಮಾಡ್ಬೋದು, ಇಲ್ಲ ಅಂತಂದರೆ ಗ್ಲೂಗನ್ನಿಂದ ಕೂಡ ಅಂಟಿಸ್ಕೊಬೋದು. ನಾನಿಲ್ಲಿ ಸ್ಟಿಚ್ ಮಾಡಿಬಿಡ್ತೀನಿ. ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ ಮಾಡ್ತೀನಿ. ಹಾಗೆ ಈ ಕಡೆ ಎಕ್ಸಾಕ್ಟಾಗಿ ಬರೋ ರೀತಿಯಲ್ಲಿ ಇಲ್ಲಿ ಮಧ್ಯಕ್ಕೆ ಇಲ್ಲಿಟ್ಕೊಂಡು ಸ್ಟಿಚ್ಚನ್ನು ಮಾಡ್ತೀನಿ. ಇಲ್ಲಿ ಮೇಲ್ಗಡೆ ಮಾಡಬೇಕು, ಇಲ್ಲಿ ಕೆಳಗಡೆ 5 ಇಂಚಿಗೆ ಮಾಡಬೇಕು. ಎರಡು ಕಡೆಯೂ ಕೂಡ ಮಾಡಿಕೊಂಡು ತಗೊಂಬರ್ತೀನಿ. ನೋಡಿ, ಎರಡು ಕಡೆಯೂ ಕೂಡ ವೆಲ್ಕ್ರೋ ಹಚ್ಕೊಂಡು ಆಯಿತು. ಈಗ ಏನು ಮಾಡೋದು ಅಂತಂದರೆ ಈಗ ಕರೆಕ್ಟಾಗಿ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಬೇಕು. ಈಗ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಫಸ್ಟು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆಮೇಲೆ ಇದಕ್ಕೆ ನಾವು ಪೈಪಿಂಗನ್ನು ಕೊಡೋದಿದೆ. ಹೇಗೆ ಕೊಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಒಂದು ಪರ್ಸ್ ರೆಡಿ ಆಯಿತು. ಈಗ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ನಾವು ಪೈಪಿಂಗನ್ನು ಕೊಡಬೇಕು. ಚಂದ ಮಾಡಿ ಕೊಟ್ಕೊಂಡು ಬರ್ತೀನಿ. ಸೇಮ್ ನಾನು ಆವಾಗ ಹೇಗೆ ಹೇಳಿದ್ನಲ್ಲ ಅದೇ ರೀತಿಯಾಗಿ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಇಲ್ಲಿ ಕೆಳಗಡೆ ಹೀಗೆ ಒಂದು ಸ್ವಲ್ಪ ಬಟ್ಟೆಯನ್ನು ಮಡ್ಚ್ಕೊಬೇಕು. ಅಂದರೆ ಫಿನಿಶಿಂಗ್ ಬರಬೇಕಲ್ಲ, ಅದಕ್ಕೋಸ್ಕರ ಹೀಗೆ ಮಡ್ಚ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೊಬೇಕು. ಇಲ್ಲೂ ಅಷ್ಟೇ ಹತ್ತಿರಕ್ಕೆ ಬಂದ ತಕ್ಷಣ ಹೀಗೆ ಫೋಲ್ಡ್ ಮಾಡಿ ಹೊಲಿಯೋ ರೀತಿಯಲ್ಲಿ ಹೊಲ್ಕೊಬೇಕು. ಆಮೇಲೆ ಅದನ್ನು ವಾಪಸ್ ಹೀಗೆ ತಿರುಗಿಸಿ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹೊಲಿದ್ರೆ ಆಯಿತು. ಎರಡು ಕಡೆನೂ ಅದೇ ರೀತಿ ಮಾಡ್ಕೊಂಬರ್ತೀನಿ. ಇಷ್ಟೇ ಅಲ್ಲ, ಇನ್ನು ಮುಂದೆ ಇದೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಇದಿಷ್ಟು ಫಸ್ಟ್ ಸ್ಟಿಚ್ಚನ್ನು ಮಾಡಿಕೊಂಡು ತೊಗೊಂಡು ಬರ್ತೀನಿ. ಇಲ್ಲಿ ನೋಡಿ ನಾನು ಯಾವ ರೀತಿಯಾಗಿ ಹೊಲ್ಕೊಂಡಿದ್ದೀನಿ ಅಂತ. ಇದು ನನಗೆ ಆವಾಗ ಈ ಕಡೆ ಹೊಲಿಬೇಕಾದ್ರೆ ಸ್ಟಿಚ್ ಮಾಡಿಬಿಟ್ಟೆ, ಆಮೇಲೆ ನೆನಪಾಯಿತು. ನೋಡಿ, ಹೀಗೆ ಈ ಕಡೆ ಫೋಲ್ಡ್ ಮಾಡಿ ಹೊಲ್ಕೊಂಡ್ರೆ ನಮಗೆ ಇಲ್ಲಿ ನಾವು ಮತ್ತೆ ಈಗ ಫೋಲ್ಡ್ ಮಾಡಿ ಹೊಲಿಯೋದು ಬೇಕಾಗಲ್ಲ. ನಾವು ಹೀಗೆ ಈ ಕಡೆ ತೆಗೆದ ಮೇಲೆ ಈ ರೀತಿಯಾಗಿ ಬರುತ್ತೆ. ಜಸ್ಟ್ ನಾವು ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಹೊಲಿದ್ರೆ ಆಯಿತು. ಇಲ್ಲಿ ಚೆನ್ನಾಗೇ ಬರುತ್ತೆ. ಹೊಲ್ಕೊಂಡು ಬರ್ತೀನಿ, ಗೊತ್ತಾಯ್ತಲ್ವಾ? ನೋಡಿ, ಹೀಗೆ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ? ನೋಡಿ, ಈಗ ಪೂರ್ತಿ ಪರ್ಸು ಆಯಿತು. ನಾವು ಇದಕ್ಕೆ ಬೇಕಾದರೆ ಇನ್ನೊಂದು ಹ್ಯಾಂಡಲನ್ನು ಮಾಡ್ಕೊಬೋದು. ಇಲ್ಲಿ ನೋಡಿ, ಇದನ್ನು ನಾವು ಉದ್ದಕ್ಕೆ ಹಾಕ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ರೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನೇನಿಲ್ಲಿ ಮಾಡ್ತಾ ಇಲ್ಲ. ಬೇಕು ಅಂತಂದರೆ ಹ್ಯಾಂಡಲನ್ನು ಮಾಡಿಕೊಂಡು ಇದು ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪರ್ಸು ಅಂತ. ಈಗ ಇನ್ನೊಂದು ರೀತಿಯ ಪೌಚನ್ನು ಹೇಗೆ ಹೊಲಿಯೋದು ಅಂತ ನೋಡೋಣ. ಜಿಪ್ ಇಲ್ಲದೆ ಹೊಲಿಯುವ ಪೌಚ್. ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ. 15.5 ಇಂಚನ್ನು ತಗೊಂಡಿದ್ದೀನಿ ಉದ್ದ. ಅಗಲ ಬಂದು 5.25 ಇಂಚನ್ನು ತಗೊಂಡಿದ್ದೀನಿ. ಇಷ್ಟೇ ತಗೋಬೇಕು ಅಂತೇನಿಲ್ಲ. ನಾನು ಇವತ್ತು ಪುಟಾಣಿಯಾದ ಜಿಪ್ಪನ್ನು ಹಾಕದೇ ಇರೋವಂಥ ಪರ್ಸನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಫಸ್ಟು ಹಾಗೆ ಇಲ್ಲೊಂದು 2 ಇಂಚಿನ ಬಟ್ಟೆ ಅಗಲದ್ದು, ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಗೋಬೇಕು. ಈಗ ಏನು ಮಾಡಬೇಕು ಅಂತಂದರೆ ಫಸ್ಟು ಹೀಗೆ ಇಟ್ಕೊಂಡು ಹೀಗೆ ಉದ್ದಕ್ಕೂ ಕೂಡ ಹೊಲ್ಕೋಬೇಕು. ನಾವಿಲ್ಲಿ ಕಟ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಆಮೇಲೆ ಒಟ್ಟಿಗೆ ಪೈಪಿಂಗ್ ಕೊಟ್ಟರು ಕೂಡ ಆಗುತ್ತೆ. ನೋಡಿ, ಹೀಗೆ ಇಟ್ಟು ಇಲ್ಲೊಂದು ಸ್ಟಿಚ್ಚನ್ನು ಹಾಕಿ ವಾಪಸ್ ತಿರುಗಿಸಿ ಅದನ್ನು ವಾಪಸ್ ಹೀಗೆ ಬರೋ ರೀತಿಯಲ್ಲಿ ನಾವು ಸ್ಟಿಚ್ಚನ್ನು ಮಾಡಬೇಕು. ಇಲ್ಲ ಅಂತ ಆದರೆ ನಾವು ಇದನ್ನೇ ಕೂಡ ಹೀಗೆ
ಡಬಲ್ ಫೋಲ್ಡನ್ನು ಮಾಡಿ ಸ್ಟಿಚ್ ಮಾಡಿದ್ರೂ ಕೂಡ ಆಗತ್ತೆ. ನಾನು ಪೈಪಿಂಗನ್ನು ಕೊಡ್ತಾಯಿದ್ದೀನಿ. ಹೀಗೆ ಕೊಟ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಹೀಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ವಾಪಸ್ ತಿರುಗಿಸಿ ಹೀಗೆ ತಗೊಬಂದು ಹೀಗೆ ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಪೈಪಿಂಗನ್ನು ಪೂರ್ತಿಯಾಗಿ ಕೊಟ್ಕೊಂಡು ಆಯಿತು. ಇದೇ ರೀತಿಯಾಗಿ ಈ ಕಡೆನೂ ಕೂಡ ಅದೇ ರೀತಿಯಾಗಿ ಮಾಡ್ಕೊಬೇಕು. ಅಂದರೆ ಎರಡು ಸೈಡು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹೀಗೆ ಪೈಪಿಂಗನ್ನು ಕೊಟ್ಕೊಳ್ತಾ ಇರ್ತೀನಿ. ನೋಡಿ, ಈಗ ಎರಡು ಕಡೆ ಪೈಪಿಂಗ್ ಕೊಟ್ಕೊಂಡಾಯಿತು. ಈಗ ಒಂದು ಕಡೆ ಏನು ವೆಲ್ಕ್ರೋನ ತೊಗೊಂಡಿದ್ದೀನಿ, ಒಂದು ಕಡೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಅಥವಾ ಸ್ವಲ್ಪ ಇಲ್ಲಿ ನಮಗದು ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ಇಲ್ಲಿ ಮಧ್ಯಕ್ಕೆ ಇಲ್ಲಿ ಕೊಟ್ಕೊಬೇಕು. ಇನ್ನೊಂದನ್ನು ನಾವು ಒಳಗಡೆ ಕೊಟ್ಕೊಬೇಕು. ಹೀಗೆ ಎರಡನ್ನು ಈಗ ಎಲ್ಲಿ ಇಟ್ಕೊಂಡಿದ್ದೀನಲ್ಲ ಅಲ್ಲೇ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಇದು ಮಾಡ್ಕೊಂಡು ಆಗಿದೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಹೀಗೆ ಒಂದು ಫೋಲ್ಡನ್ನು ಮಾಡಬೇಕು. ಆಮೇಲೆ ಅಷ್ಟನ್ನು ಸೇರಿಸಿ ಮತ್ತೊಂದು ಸರಿ ಮಡಚಬೇಕು. ಮತ್ತು ಇನ್ನೊಂದು ಸರಿ ಫೋಲ್ಡನ್ನು ಮಾಡಬೇಕು. ಈಗ ನಾವೇನು ಮಾಡಬೇಕು ಅಂತಂದರೆ ಹೀಗೆ 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 ಇಷ್ಟು ಒಂದು ಸರಿ ಸ್ಟಿಚ್ಚನ್ನು ಮಾಡಬೇಕು. ಹೀಗೆ ಹೀಗೆ ನಾ ಹೇಗೆ ಫೋಲ್ಡ್ ಮಾಡ್ಕೊ ಹೀಗೆ ಬಂತಲ್ವಾ, ಹೀಗೆ ಬಂದರೂ ಕೂಡ ಅಡ್ಡಿಲ್ಲ. ಹೀಗೆ ಪೂರ್ತಿ ಸ್ಟಿಚ್ ಎರಡನ್ನೂ ಸೇರಿಸಿ ನಾವು ಸ್ಟಿಚ್ಚನ್ನು ಮಾಡಬೇಕು. ಹೀಗೆ ಯು ಆಕಾರದಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ, ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಪೂರ್ತಿಯಾಗಿ ಸ್ಟಿಚ್ ಆಯಿತು. ಈಗ ಇಲ್ಲಿ ಎಕ್ಸ್ಟ್ರಾ ಏನೇನು ಇಷ್ಟಿಷ್ಟು ಅನಿಸ್ತಾ ಇದೆಯಲ್ಲ ಅದನ್ನೆಲ್ಲ ನಾವು ಚೆನ್ನಾಗಿ ಮಾಡಿ ಒಂದೇ ಅಳತೆಯಲ್ಲಿ ಬರೋ ರೀತಿಯಲ್ಲಿ ಕಟ್ ಮಾಡ್ಕೊಬೇಕು. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಹೀಗೆ ಕಟ್ ಮಾಡಿ ತೆಕ್ಕೊಂಬಿಡ್ಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಪೈಪಿಂಗನ್ನು ಕೊಟ್ಕೊಬೇಕು. ಸೇಮ್ ಆವಾಗ ನಾವು ಏನು ಪ್ರೊಸೀಜರ್ ಯೂಸ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಈ ಕಡೆ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಉಲ್ಟಾ ಮಾಡ್ಕೊಂಡು ಹೀಗೆ ಬರೋ ರೀತಿಯಲ್ಲಿ ಹೊಲಿಬೇಕು. ಹೀಗೆ ಹೊಲ್ಕೊಂಡು ನಾನು ಪೈಪಿಂಗ್ ಕೊಡೋದು ತೋರಿಸಿದ್ದೀನಲ್ಲ, ಮತ್ತೇನು ತೋರಿಸೋದಿಲ್ಲ. ಹೀಗೆ ಪೈಪಿಂಗನ್ನು ಎರಡು ಕಡೆ ಕೊಟ್ಕೊಂಡು ತರ್ತೀನಿ. ಆಮೇಲೆ ಫೈನಲ್ ಟಚಪ್ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಎರಡು ಕಡೆನೂ ಕೂಡ ಪೈಪಿಂಗನ್ನು ಕೊಟ್ಕೊಂಬಂದೆ. ಈಗ ಫೈನಲ್ ಇದನ್ನು ಹೀಗೆ ಲಾಕ್ ಮಾಡಿದ್ರೆ ನಮ್ಮ ಕ್ಯೂಟಾದ ಪರ್ಸು ರೆಡಿ ಆಗಿಬಿಡ್ತು. ನೋಡಿ, ಎಷ್ಟು ಚೆನ್ನಾಗಿ ಜಿಪ್ಪು ಇಲ್ಲ, ಈಸಿಯಾಗಿ ಹೊಲ್ಕೊಬೋದಾದ 5 ನಿಮಿಷಕ್ಕೆ ಹೊಲಿಬೋದಾದಂಥ ಒಂದು ಪರ್ಸು. ನಾವು ಇದಕ್ಕೆ ಕ್ವಿಲ್ಟ್ ಬಟ್ಟೆನೇ ರೆಡಿ ಮಾಡ್ಕೊಬೇಕು ಅಂತೇನಿಲ್ಲ, ನಾನು ಸುಮ್ಮನೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನಾನು ಇದೇ ರೀತಿಯಾಗಿ ATM ಹಾಕೋದು ಸಿಂಗಲ್ ಪರ್ಸನ್ನು ಕೂಡ ಹೇಳ್ಕೊಟ್ಟಿದ್ದೆ. ಅದನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾವೀಗ ಇದಕ್ಕೆ ದುಡ್ಡನ್ನು ಹಾಕ್ಕೊಂಡು ಜಸ್ಟ್ ಹೀಗೆ ಹಿಡ್ಕೊಂಡು ಹೋಗೋದು. ಮೊಬೈಲ್ ಹೇಗೂ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಇದನ್ನು ಈ ರೀತಿಯಾಗಿ ಹಿಡ್ಕೊಂಡು ಹೋಗೋದ್ರಿಂದ ನಮಗೂ ಕೂಡ ಒಂಥರ ಚೆನ್ನಾಗಿ ನಾವು ಹೊಲಿದಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಇರುತ್ತೆ. ಬೇರೆಯವ್ರಿಗೆ ಕೊಡಲಿಕ್ಕೂ ಕೂಡ ತುಂಬ ಕ್ಯೂಟಾಗಿ ಇರುತ್ತೆ. ಅವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸಣ್ಣ ಪುಟ್ಟ ಬರೀ ದುಡ್ಡನ್ನು ಹಾಕ್ಕೊಂಡು ಹೋಗಲಿಕ್ಕೆ A1 ಆಗಿರೋವಂಥ ಪರ್ಸು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ನಾವು ಇವತ್ತು ಬ್ಲೌಸ್ ಪೀಸಿಂದ ಪುಟ್ಟದಾದ ಕ್ಯಾರಿ ಬ್ಯಾಗನ್ನು ನಾವು ಅರಿಶಿನ ಕುಂಕುಮಕ್ಕೆ ಮನೆಗೆ ಹೆಂಗಸರನ್ನು ಕರೆದಿರ್ತೀವಿ, ಮುತ್ತೈದೆಯರನ್ನು ಕರೆದಿರ್ತೀವಿ. ಅವರಿಗೆ ನಾವು ಅರಿಶಿನ ಕುಂಕುಮ ಕೊಟ್ಟು ಬೇರೆ ಏನೋ ತೆಂಗಿನಕಾಯಿ ಆ ರೀತಿಯನ್ನೆಲ್ಲ ಕೊಟ್ಟು ಕಳಿಸ್ತೀವಿ. ಅಂಥದನ್ನೆಲ್ಲ ಹಾಕಲಿಕ್ಕೆ ನಾವು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋಕ್ಕಿಂತ ನಾವೇ ಮನೆಯಲ್ಲಿ ರೆಡಿ ಮಾಡಿದ ಕ್ಯಾರಿ ಬ್ಯಾಗನ್ನು ಹಾಕಿ ಕೊಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕಾಗಿ ನಾನಿವತ್ತು ಕ್ಯಾರಿ ಬ್ಯಾಗನ್ನು ಹೇಗೆ ಹೊಲಿಬೋದು ಅಂತ ಡಿಸೈನರ್ ಬ್ಲೌಸ್ ಪೀಸಲ್ಲಿ ತೋರಿಸ್ತಿದ್ದೀನಿ. ನಮಗೆ ಎಲ್ಲ ಬ್ಲೌಸ್ ಪೀಸು ಕೂಡ ಮ್ಯಾಚಿಂಗ್ ಇರೋದಿಲ್ಲ. ಅಂಥ ಬ್ಲೌಸ್ ಪೀಸ್ಗಳನ್ನು ಈ ರೀತಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ನಾನು ಎಷ್ಟು
ಉದ್ದ ಅಂದರೆ ಹೊಲಿತಿದ್ದೀವಿ, ಬರೀ ಹಣಕಾಯಿ ಅಂದರೆ ತೆಂಗಿನಕಾಯಿ ಅದಿಷ್ಟು ತಗೊಂಡೋಗಿ ಅರ್ಶಿನ ಕುಂಕುಮ ತೆಂಗಿನಕಾಯಿ ಬ್ಲೌಸ್ ಪೀಸು ಅದನ್ನೆಲ್ಲ ಹಾಕಿ ಕೊಟ್ಟು ಅದಿಷ್ಟನ್ನು ಮಾತ್ರ ಹಿಡಿಯೋವಂತಲ್ಲ, ಕೊನೆಗೆ ಅಟ್ಲೀಸ್ಟ್ ಒಂದು ಹಾಲು ತರಲಿಕ್ಕೆ ಆದರೂ ಕೂಡ ಬರಬೇಕು. ಅದಕ್ಕಾಗಿ ಒಂಚೂರು ದೊಡ್ಡದಾಗಿ ನಾನು ಬ್ಯಾಗನ್ನು ಹೊಲಿತಾ ಇದ್ದೀನಿ. ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಅವನಿ ಡಿಸೈನ್ಸ್ ರಂಗೋಲಿ ಆ್ಯಂಡ್ ಕಿಚನ್ ಆ್ಯಂಡ್ ರಂಗೋಲಿ ಇದು ನಮ್ಮ ಫೇಸ್ಬುಕ್ ಪೇಜ್, ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮತ್ತು ನೀವು ಎಲ್ಲಿಂದ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಉದ್ದ 14.5 ಇಂಚನ್ನು ತಗೊಂಡಿದ್ದೀನಿ. ಹಾಗೆ ಅಗಲ 12 ಇಂಚನ್ನು ತಗೊಂಡಿದ್ದೀನಿ. ಹಾಗೆ ಇನ್ನೂ 2 ಪೀಸ್ಗಳನ್ನು ತಗೊಂಡಿದ್ದೀನಿ. ಹ್ಯಾಂಡಲ್ ಮಾಡಬೇಕಲ್ಲ, ಇದೇ ರೀತಿ ಬಟ್ಟೆಯಲ್ಲೇ ತಗೊಂಡಿದ್ದೀನಿ. 4 ಇಂಚು ಅಗಲ, ಉದ್ದ ಬಂದು 13.5 ಇಂಚು ತಗೊಂಡಿದ್ದೀನಿ. ಇಷ್ಟು ನಮಗೆ ಬೇಕಾಗಿರೋದು. ಫಸ್ಟ್ ನಾವೀಗ ಏನು ಮಾಡೋಣ ಅಂತಂದರೆ, ಎಲ್ಲ ಸ್ಟ್ರೈಟ್ ಹೊಲಿಗೆಗಳೇ ಇರೋದ್ರಿಂದ ನಾನು ಮತ್ತೆ ನಿಮಗೆ ಹೊಲಿಗೆಯನ್ನು ಹಾಕೋದು ತೋರಿಸೋದಿಲ್ಲ. ಈಗ ಜಸ್ಟು ಹೀಗೆ ಫೋಲ್ಡ್ ಮಾಡಿ ಆ ಕಡೆ ಮತ್ತು ಈ ಕಡೆ 2 ಕಡೆ ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಫಸ್ಟು ಈ ಕೆಲಸ ಮಾಡ್ತೀನಿ, ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಈಗ 2 ಕಡೆಯೂ ಕೂಡ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ. ಈಗ ನಾವು ಹ್ಯಾಂಡಲನ್ನು ಸ್ಟಿಚ್ ಮಾಡಬೇಕು. ನಾನು ಜಸ್ಟು ಈ ಕಡೆ ಫಸ್ಟ್ ಹೀಗೆ ಮಡ್ಚ್ಕೊತೀನಿ, ಆಮೇಲೆ ಹೀಗೆ ಇದೊಂದು ಚೂರು ಅಗಲ ಬರಲಿ ಅಂತ ಅಂದ್ಕೊಂಡೇ ಈಗ ಇಷ್ಟು ಅಗಲಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗೆ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ತೀನಿ. ನೋಡಿ, ಕರೆಕ್ಟಾಗಿ ಕಾಣಿಸುತ್ತೆ. ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಪೂರ್ತಿ ಹುಲ್ಕೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, 2 ಹ್ಯಾಂಡಲ್ಲು ಮತ್ತು ಇಲ್ಲಿ ಇದನ್ನು ಹೊಲ್ಕೊಂಬಂದಾಯಿತು. ತುಂಬ ಸಿಂಪಲ್ಲಾಗಿ ಹೊಲಿಯೋದು ತೋರಿಸ್ತೀನಿ. ಈಗ ನಾವೇನು ಮಾಡಬೇಕು ಅಂದರೆ, ಫಸ್ಟು ನಾವು ಇದನ್ನು ಮಿಡ್ಲ್ ಪಾಯಿಂಟ್ ಯಾವುದು ಅಂತ ಫಸ್ಟ್ ನೋಡ್ಕೊಬೇಕು. ಮಿಡ್ಲ್ ಪಾಯಿಂಟಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಹೀಗೆ ಇಟ್ಟು ಸ್ಟಿಚ್ಚನ್ನು ಮಾಡ್ಕೊಬೇಕು. ಚಂದ ಮಾಡಿ ಹೀಗೆ ಕರೆಕ್ಟಾಗಿ ಮಿಡ್ಲ್ ಪಾಯಿಂಟನ್ನು ನೋಡಿಕೊಂಡು ಆ ಕಡೆ ಈ ಕಡೆ ಇಟ್ಕೊಂಡು ಈ ರೀತಿಯಾಗಿ ಹ್ಯಾಂಡಲನ್ನು ಫಿಕ್ಸ್ ಮಾಡ್ಕೊಬೇಕು. 2 ಕಡೆಯೂ ಕೂಡ ಸೇಮ್ ಬರಲಿ. 2 ಕಡೆಯೂ ಸ್ಟಿಚ್ ಮಾಡ್ಕೊಂಬರ್ತೀನಿ. ಆಮೇಲೆ ಏನು ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ, ಈಗ ಹ್ಯಾಂಡಲನ್ನು ಸ್ಟಿಚ್ ಮಾಡಿ ಆಯಿತು. ಈಗ ನಾನು ಇದನ್ನು ಹೀಗೆ ಉಲ್ಟಾ ಇಟ್ಕೊತೀನಿ. ಉಲ್ಟಾ ಇಟ್ಕೊಂಡು ಫಸ್ಟ್ ನಾವೇನು ಮಾಡೋಣ ಅಂತಂದರೆ, ಇಲ್ಲಿಂದ ಇಲ್ಲಿಗೆ ಮತ್ತು ಈ ಕಡೆ ಹೊಲ್ಕೊಳ್ಳೋಣ. ಹೊಲ್ಕೊಬೇಕಾದ್ರೇ ಇದೊಂದು ಚೂರು ಫೋಲ್ಡ್ ಮಾಡಿ ಕೂಡ ಹೊಲ್ಕೊಳ್ಳೋಣ. ಹೀಗೆ ಏನಕ್ಕೆ ಅಂತಂದರೆ, ಇಲ್ಲಿ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಸ್ವಲ್ಪ ದಾರಗಳು ಪದೇ ಪದೇ ಬಿಟ್ಕೊಳ್ಳೋದು ಜಾಸ್ತಿ. ಈ ರೀತಿ ಹೀಗೆ ಬಿಟ್ಕೊಳ್ತಾ ಹೋಗ್ಬಿಟ್ರೆ ಬ್ಯಾಗು ಬೇಗ ಹಾಳಾಗ್ಬಿಡುತ್ತೆ. ನಾವು ಮಾಡಿದ್ದು ಸ್ವಲ್ಪ ದಿನ ಆದರೂ ಬಾಳಿಕೆ ಬರಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡೋಣ. ಇದಿಷ್ಟು ಸ್ಟಿಚ್ ಮಾಡ್ಕೊಂಬರ್ತೀನಿ, ಆಮೇಲೆ ಏನು ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ನೋಡಿ, ಈಗ ಪೂರ್ತಿ ಬ್ಯಾಗು ಸ್ಟಿಚ್ ಆಗಿದೆ. ನೋಡಿ, ಈ ರೀತಿಯಾಗಿ ಫುಲ್ಲು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈಗ ನಾವು ಇಷ್ಟೇ ಇಟ್ಟರೆ ಓಕೆ, ನಾರ್ಮಲ್ ಬ್ಯಾಗ್ ಅನಿಸುತ್ತೆ. ಅದಕ್ಕಾಗಿ ಏನು ಮಾಡೋಣ ಗೊತ್ತಾ, ಹೀಗೆ ಓಪನ್ ಮಾಡೋಣ. ಕೊನೆಯಲ್ಲಿ ಇಲ್ಲಿ ನಾವು ಯಾವಾಗಲೂ ಕಟ್ ಮಾಡ್ತೀವಲ್ಲ ಫ್ರೆಂಡ್ಸ್, ಇವತ್ತು ನಾವು ಕಟ್ ಮಾಡೋದು ಬೇಡ. ಇಲ್ಲಿಂದ 2 ಇಂಚನ್ನು, ಇಲ್ಲಿ ತುದಿಯಿಂದ 2 ಇಂಚನ್ನು ಅಳತೆ ಮಾಡಿಕೊಂಡು ಈ ಕಡೆ ಪೂರ್ತಿ ಒಂದು ಸ್ಟಿಚ್ಚನ್ನು ಹಾಕೋಣ. ನಾವು ಕಟ್ ಮಾಡಿಕೊಂಡ್ರೂ ಇದೇ ರೀತಿ ಬರುತ್ತೆ. ಇದು ನಾನು ಬ್ಲೌಸ್ ಪೀಸ್ ಆಗಿದ್ದರಿಂದ ಕಟ್ ಮಾಡ್ತಾ ಇಲ್ಲ. ಕಟ್ ಮಾಡಿಕೊಂಡು ನೀವು ಇಲ್ಲೂ ಕೂಡ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀರಾ ಅಂದರೆ ಓಕೆ. ನಾನು ಅಷ್ಟೆಲ್ಲ ಬೇಡ, ಒಳಗಡೆ ಇದ್ದರೆ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಅಂದ್ಕೊಂಡು ಹೀಗೆ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಬರ್ತೀನಿ. ಬೇಡ ಅಂದರೆ ನಾವು ಬಿಚ್ಕೊಂಡು ಈ ನಾರ್ಮಲ್ ಬ್ಯಾಗ್ ರೀತಿಯಲ್ಲೂ ಕೂಡ ಮಾಡ್ಕೊಬೋದು. ಅದಕ್ಕಾಗಿ 2 ಯೂಸ್ ಆಗಲಿ ಅಂತ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಈಗ ಸ್ಟಿಚ್ ಮಾಡ್ಕೊಂಬರ್ತೀನಿ 2 ಕಡೆ. ನೋಡಿ, ಎಲ್ಲೂ ಕೂಡ ಕಟ್ ಮಾಡಿದೆ
ಅಲ್ಲೇ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಹೀಗೆ ಕಟ್ ಮಾಡಿ ಏನಾದ್ರು ಸ್ಟಿಚಸ್ ಓಪನ್ ಆದರೆ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಈ ರೀತಿಯಾಗಿ ಮಾಡ್ಕೊಬೋದು. ನೋಡಿ, ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ. ಈ ರೀತಿ ಬ್ಯಾಗ್ ಹೊಲಿಯೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅಗಲ ಜಾಸ್ತಿ ಬಂದ ಹಾಗೆ ಅನಿಸುತ್ತೆ. ಅಂದರೆ ಸ್ವಲ್ಪ ದೊಡ್ಡಕ್ಕೆ ಕಾಣಿಸುತ್ತೆ ಬ್ಯಾಗು, ಮತ್ತು ಐಟಮ್ ಕೂಡ ನೋಡಿ ಇಷ್ಟು ಅಗಲ ನಮಗೆ ಜಾಸ್ತಿ ಬರೋದ್ರಿಂದ ಸ್ವಲ್ಪ ಬ್ಯಾಗ್ ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ನೋಡಿ, ಒಂದು ಸಿಂಗಲ್ ಪೀಸಿಂದ ಎಷ್ಟು ಚೆನ್ನಾಗಿ ಇರೋ ಬ್ಯಾಗ್ ಆಯಿತು. ನಾವು ಮನೆಗೆ ಬಾಗಿನಕ್ಕೆ ಕರೆದಾಗ ಈ ರೀತಿಯಾದ ಬ್ಯಾಗಲ್ಲಿ ಹಣ್ಣು ಕಾಯಿಗಳನ್ನು, ಕೊನೆಗೆ ಬಾಗಿನದ ಐಟಮ್ಗಳನ್ನು, ಬಳೆ ಆಗಿರ್ಬೋದು, ಬ್ಲೌಸ್ ಪೀಸು, ನೀವೇನಾದ್ರು ಗಿಫ್ಟ್ ತೊಗೊಂಬಂದರೆ ಆ ರೀತಿ ಎಲ್ಲದನ್ನೂ ಕೂಡ ಹಿಡಿಸ್ಬೋದು. ನಾನು ಸುಮ್ಮನೆ ಜಸ್ಟ್ ಏನಾದರೂ ಬೇರೆ ಬೇರೆ ಐಟಮ್ಗಳನ್ನು ತುಂಬಿ ತೋರಿಸ್ತೀನಿ ಎಷ್ಟು ಐಟಮ್ಗಳು ಹಿಡಿಸುತ್ತೆ ಅಂತ. ನಾನೀಗ ಇಲ್ಲೊಂದು ತೆಂಗಿನಕಾಯನ್ನು ಹಾಕ್ತಾಯಿದ್ದೀನಿ. ತುಂಬ ಜಾಗ ಇದೆ ಫ್ರೆಂಡ್ಸ್. ಇದೊಂದು ಗಿಫ್ಟ್ ಬಾಕ್ಸು ಈ ರೀತಿಯಾಗಿ ಇದೆ, ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಆದರೂ ಕೂಡ ಇಷ್ಟು ಜಾಗ ಹಿಡಿದಿದೆ, ಅಂದರೆ ಉಳಿದಿದೆ. ಈಗ ಇದಕ್ಕೆ ಇನ್ನೊಂದು ಬಾಕ್ಸ್ ಜಸ್ಟ್ ಸುಮ್ಮನೆ ತೋರಿಸ್ತೀನಿ. ನೋಡಿ, ಈ ರೀತಿ ಬಾಕ್ಸನ್ನು ಕೂಡ ಇದರೊಳಗಡೆ ನಮ್ಮದು ಎಲ್ಲ ಏನೇನು ಐಟಮ್ ಇದೆ ಎಲ್ಲ ತುಂಬಿ, ಬಳೆ ಆಗಿರ್ಬೋದು, ದುಡ್ಡು, ಬ್ಲೌಸ್ ಪೀಸು, ಆ ರೀತಿ ಇದನ್ನೆಲ್ಲ ತುಂಬಿ ಇದ್ರ ಒಳಗಡೆ ಹಾಕಿ ಕೊಡಲಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಅಷ್ಟು ಕೂಡ ಚೆನ್ನಾಗೇ ಹಿಡಿದಿದೆ. ಇದಕ್ಕೆ ನೀವೊಂದು ಸಣ್ಣ ಸೀರೆಯನ್ನು ಹಾಕಿ ಕೊಡ್ತೀರಾ ಅಂದರೂ ಕೂಡ ಅದು ಬರುತ್ತೆ. ಹಿಡ್ಕೊಂಡು ಹೋಗ್ಲಿಕ್ಕೂ ಕೂಡ ಚೆನ್ನಾಗಾಗತ್ತೆ. ನಿಮಗಿದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಮತ್ತು ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಫೇಸ್ಬುಕ್ಕನ್ನು ಫಾಲೋ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.